ಮೆಜೆಸ್ಟಿಕ್ ಬಳಿಯಿಂದ ನಮ್ಮ ಪ್ರತಿನಿಧಿ ಗಣೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಮೆಜೆಸ್ಟಿಕ್ ನಲ್ಲಿ ಸದ್ಯಕ್ಕೆ ಎಂತಹದೊಂದು ಪರಿಸ್ಥಿತಿ ಕಂಡು ಬರ್ತಾ ಇರುವಂತದ್ದು? ಯಾಕಂದ್ರೆ ಕಿಡಿಗೇಡಿಗಳ ಕೃತ್ಯ, ನಿನ್ನೆಯಿಂದಲೂ ಕೂಡ ಬಹಳಷ್ಟು ಬಸ್ಗಳಿಗೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಬರುವಂತವ್ರು ಏನಾದರೂ ನಿಲ್ತಾ ಇದೆಯಾ, ಬರುವಂತವರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ, ಅಥವಾ ಬಸ್ಗಳ ಸಂಚಾರದಲ್ಲಿ ಏನಾದರೂ ವ್ಯತ್ಯಯ ಆಗಿದೆಯಾ? ಸದ್ಯದ ಚಿತ್ರಣ. ಪ್ರತಿಮಾ, BMTC ಬಸ್ಗಳ ಸಂಚಾರದಲ್ಲಿ ತುಂಬಾನೇ ವ್ಯತ್ಯಯ ಆಗ್ತಾ ಇದೆ. ಯಾಕೆಂದ್ರೆ ಕೇಳಿದ್ರೆ ಈಗಾಗಲೇ ಡಿಪೋ ನಂಬರ್ 7 ಅಂತಂದ್ರೆ ಮೆಜೆಸ್ಟಿಕ್ ನಲ್ಲಿ ಇರುವಂತಹ ಡಿಪೋ ನಂಬರ್ 7 ನಿಂದ ಯಾವುದೇ ಬಸ್ಗಳು ಕೂಡ ಆಪರೇಟ್ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ಒಂದು ಡಿಪೋ ನಂಬರ್ 7 ನಲ್ಲೇ 6 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಡಿಪೋ ಮ್ಯಾನೇಜರ್ ಅವರು ಇಲ್ಲಿಂದ ಬಸ್ಗಳನ್ನು ಆಪರೇಟ್ ಮಾಡಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಬಸ್ಗಳ ಸಂಖ್ಯೆ ಕೂಡ ವಿರಳ ಆಗ್ತದೆ, ಅದರಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಡಿಪೋ ನಂಬರ್ 25, 28 ಹಾಗೇನೆ ಡಿಪೋ ನಂಬರ್ 13, 18 ಡಿಪೋಗಳಲ್ಲೂ ಕೂಡ ಬಸ್ಗಳು ಯಾವುದೇ ರೀತಿಯ ರೂಟ್ಗಳನ್ನ ಇಟ್ಕೊಂಡು ಹೋಗ್ತಾ ಇಲ್ಲ ಅಥವಾ ಬಸ್ಗಳನ್ನು ಸಂಚಾರ ಮಾಡಲಾಗ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ಅದರ ಎಫೆಕ್ಟ್ ನೇರವಾಗಿ ಪ್ರಯಾಣಿಕರ ಮೇಲೆ ಬೀಳ್ತಾ ಇದೆ. ನಾವು ದೃಶ್ಯಾವಳಿಯಲ್ಲಿ ನೋಡಬಹುದು, ಸುಮಾರು 1 ಗಂಟೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ, ಮೆಜೆಸ್ಟಿಕ್ ಬಂದಿದ್ದಾರೆ. ಆದ್ರೆ ಬಸ್ಗಳು ಮಾತ್ರ ತಮ್ಮ ಟ್ರಿಪ್ 2 ಅಥವಾ 3 ಟ್ರಿಪ್ಗಳನ್ನ ಆಪರೇಟ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಮೆಜೆಸ್ಟಿಕ್ ಬಸ್ಗಳು ಬರ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಸುಮಾರು 8 ಗಂಟೆ ಸಮಯದಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇತ್ತು. 8, 7 ಮುಂಜಾನೆ ಸಮಯದಲ್ಲಿ ಬಸ್ಗಳು ಎಂದಿನಂತೆ ಆಪರೇಟ್ ಆಗ್ತಾ ಇತ್ತು. ಆದ್ರೆ 26 ಕಡೆಗಳಲ್ಲಿ ಕಲ್ಲು ತೂರಾಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ಗೆ ಬಸ್ಗಳು ಯಾವುದು ಕೂಡ ಬರ್ತಾ ಇಲ್ಲ. ಪ್ರಮುಖ ಡಿಪೋಗಳು ಅಂತಂದ್ರೆ ಬಾಪೂಜಿ ನಗರ ಆಗಿರುವಂತದ್ದು, ಏರ್ಪೋರ್ಟ್, ಚಿಕ್ಕಜಾಲ, ಆನೇಕಲ್, ನೆಲಮಂಗಲ, ಹಾಗೇನೆ ಏನು HL ರೂಟ್ ಏನಿದೆ ಆ ಭಾಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಬಸ್ಗಳು ಆಪರೇಟ್ ಆಗದ ಹಿನ್ನೆಲೆಯಲ್ಲಿ ನೇರವಾಗಿ ಇಂತಹ ಭಾಗಕ್ಕೆ ಅಂತಂದ್ರೆ ನಗರದ ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ಪ್ರಯಾಣಿಕರಿಗೆ ಈಗಾಗಲೇ ಅಡಚಣೆ ಆಗಿರುವಂತದ್ದು. ಬಸ್ಗಳು ಮೆಜೆಸ್ಟಿಕ್ ಬರದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಈಗ ಕಾದು ಕುಳಿತಿದ್ದಾರೆ. ಪ್ರತಿಮಾ.